ದಬಾಯಿಸೋದು ಅಂದ್ರೆ ಬರೀ ಗದರಿಸೋದಲ್ಲ ತಮ್ಮ. ಎದುರಿಗಿರೋವನಿಗೆ ನಿನ್ ಎದುರು ನಿಲ್ಲಾಕ ಭಯ ಆಗ್ಬೇಕು. ಅದು ಅಸಲಿ ಪವರ್. ಮಂದಿ ಕೇಳ್ತಾರ, ಈ ರೊಕ್ಕದ ಆಟ ನಿನ್ಗೆ ಹೆಂಗೆ ಗೊತ್ತು ಅಂತ. ಅವ್ರಿಗ್ ಗೊತ್ತಿಲ್ಲ, ನೀ ಜಗತ್ತನ್ನ ಹೆಂಗೆ ಮುಷ್ಟಿಯೊಳಗ ಇಟ್ಕೋಬೇಕು ಅನ್ನೋದು ನನಗಿಂತ ಚಲೋ ಯಾರಿಗೂ ಗೊತ್ತಿಲ್ಲ. ಸೈಕಾಲಜಿ ಒಳಗ ಅಥಾರಿಟಿ ಬಾಯಸ್ ಅಂತ ಒಂದು ಮಾತದ. ಅಂದ್ರೆ ಯಾರ ಹತ್ರ ಪವರ್ ಮತ್ತು ರೊಕ್ಕ ಇರ್ತದೋ ಅವ್ರು ಹೇಳಿದ್ದೇ ಸತ್ಯ ಅಂತ ಈ ದುನಿಯಾ ನಂಬತದ. ನೀನ್ ಎಷ್ಟೇ ಸತ್ಯವಂತ ಇರು, ಕೈಯಾಗ ರೊಕ್ಕ ಇಲ್ಲ ಅಂದ್ರೆ ನಿನ್ ಮಾತಿಗೆ ಕವಡೆ ಕಾಸಿನ ಬೆಲೆ ಇರಂಗಿಲ್ಲ. ಅದೇ ನೀನ್ ಸಾಮ್ರಾಜ್ಯ ಕಟ್ಟಿದ್ಮೇಲೆ ಸುಳ್ಳು ಹೇಳಿದ್ರು ಜನ ಅದನ್ನ ಸಿದ್ಧಾಂತ ಅಂತ ಒಪ್ಕೋತಾರ. ರೊಕ್ಕಾನ ಬೆಳೆಸೋದು ಅಂದ್ರೆ ಬರೀ ಲಾಭ ಮಾಡೋದಲ್ಲ, ಅದು ನಿನ್ ಶತ್ರುಗಳನ್ನ ನಿಶ್ಶಸ್ತ್ರ ಮಾಡೋದು. ಈ ಪುಟ್ಟು ಸೋಲೋದನ್ನ ಕಲ್ತೇ ಇಲ್ಲ, ಕಲಿಯೋದಿಲ್ಲ. ನನ್ ಈ ಮಾತು ನಿನ್ ರಕ್ತ ಕುದಿಸಿದ್ರೆ ಈಗ್ಲೇ ಒಂದ್ ಲೈಕ್ ಹೊಡಿ. ಯಾರ್ಗ್ ಗೆಲ್ಲೋ ಹಟೆಲ್ಲೋ ಹಠ ಐತಿ ನೋಡು ಅಂತವ್ರಿಗೆ ಈ ವಿಡಿಯೋ ಶೇರ್ ಮಾಡು. ನಿನ್ ತಲಿಯೊಳಗ ಏನ್ ನಡೀತದ ಅಂತ ಕಮೆಂಟ್ ಒಳಗ ತಿಳಿಸು. ಮತ್ತು ಇಂಥದೇ ಬೆಂಕಿ ವಿಚಾರಗಳಿಗಾಗಿ ನಿನ್ ಈ ಹಿಟ್ಲರ್ನ ತಮ್ಮ ಪುಟ್ಟುನ ಈಗ್ಲೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗು. ನೆನ್ಪಿಡು, ಮಿದುಳಿರೋನು ಬದುಕ್ತಾನ, ಆದ್ರೆ ಮೈಂಡ್ ಸೆಟ್ ಇರೋನು ಆಳ್ತಾನ.